ಇನ್ನು ಈ ಜಾತಿ ಜಟಾಪಟಿ ಜೋರಾಗೆ ನಡೀತಾ ಇದೆ. ಇದರ ನಡುವೆನೆ ಈ ವರದಿನೇ ಬೋಗಸ ಈ ತರ ಅಂತದ ಆರೋಪವನ್ನ ಮೇಲಿನ ಮೇಲೆ ವಿಪಕ್ಷ ಬಿಜೆಪಿ ಮಾಡ್ತಾ ಇದೆ. ಇದಕ್ಕೆ ಹಿಂದೆ ಸಹಿ ಆಗದೆ ಇದ್ದಂಥದ್ದು ಆಯೋಗದ ಅಧ್ಯಕ್ಷರದ್ದು, ಆಮೇಲೆ ಮೂಲ ಪ್ರತಿ ಕಳೆದೋಗ್ಬಿಟ್ಟಿದೆ ಅನ್ನುವಂಥದ್ದು, ಈ ತರದೆಲ್ಲ ಉದಾಹರಣೆ ರೂಪದಲ್ಲಿ ಕೊಡ್ತಾ ಇದೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಕೈ ಕಮಲ ಕಲಿಗಳ ನಡುವೆ ವಾಗ್ಯುದ್ಧ ಮುಂದುವರೆದಿದೆ. ಜಾತಿ ಗಣತಿ ಜೇನುಗುಡಿಗೆ ಕೈ ಹಾಕಿರುವ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಮಡಿಲ ಕೆಂಡವಾಗಿದೆ. ಜಾತಿ ಗಣತಿ ವರದಿಯನ್ನ ಮಡಿಲಲ್ಲಿ ಇಟ್ಟು ತೂಗಿದ ಸರ್ಕಾರಕ್ಕೆ ಒಕ್ಕಲಿಗ ಲಿಂಗಾಯತರ ವಿರೋಧ ಬಿಸಿ ತುಪ್ಪವಾಗಿದೆ. ಇದೀಗ ಜಾತಿ ಗಣತಿ ವರದಿ ಜಾರಿ ವಿಚಾರ ಸಿಎಂ ಮನೆ ಬಾಗಿಲವರೆಗೆ ಬಂದು ನಿಂತಿದೆ. ಮೂಲ ಪ್ರತಿಯಲ್ಲಿ ಸಹಿಯೇ ಇಲ್ಲ, ಮೂಲ ಪ್ರತಿ ಸಿಎಂ ಮನೆಯಲ್ಲೇ ಇದೆ ಎಂಬ ಬಾಂಬ್ ಸಿಡಿದಿದೆ. ಒರಿಜಿನಲ್ ಅಲ್ಲೇ ಉಳ್ಕೊಂಬಿಟ್ಟೈತೆ. ಯಾರೋ ಸಿದ್ದರಾಮಯ್ಯ ಮನೆಯಲ್ಲಿ. ಸಿಎಂ ಸಿದ್ದರಾಮಯ್ಯ ಮನೆಯಲ್ಲಿ ಜಾತಿ ಗಣತಿ ಮೂಲ ಪ್ರತಿ ಮಂಡನೆಯಾಗಿದ್ದು ನಕಲಿ ವರದಿ ಆರ್ ಅಶೋಕ್ ಬಾಂಬ್. ಕ್ಯಾಬಿನೆಟ್ನಲ್ಲಿ ಸೀಲ್ಡ್ ಬಾಕ್ಸ್ ಓಪನ್, ಸಿದ್ದರಾಮಯ್ಯ ತಿರುಗೇಟು. ಎಸ್, ಜಾತಿ ಗಣತಿ ವರದಿ ಜಟಾಪಟಿಗೆ ಇವತ್ತು ಹೊಸ ದಿಕ್ಕಿಗೆ ಹೊರಳಿದೆ. ಇವತ್ತು ದೊಡ್ಡ ಬಾಂಬ್ ಸಿಡಿಸಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಜಾತಿ ಗಣತಿಯ ಮೂಲ ಪ್ರತಿಗೆ ಕೈ ಹಾಕಿದ್ದಾರೆ. ಮೂಲ ಪ್ರತಿ ಸಿಎಂ ಮನೆಯಲ್ಲೇ ಇದೆ, ಮಂಡನೆಯಾಗಿರುವುದು ನಕಲಿ ವರದಿ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರುವ ಸಿಎಂ, ಸೀಲ್ಡ್ ಬಾಕ್ಸ್ ಓಪನ್ ಆಗಿದ್ದೇ ಕ್ಯಾಬಿನೆಟ್ನಲ್ಲಿ. ಹೀಗಿರುವಾಗ ನಮ್ಮ ಮನೆಯಲ್ಲಿ ವರದಿ ಹೇಗಿರುತ್ತೆ ಅಂತ ಪ್ರಶ್ನಿಸಿದ್ದಾರೆ. ಕಾಪಿ ಸಿದ್ದರಾಮಯ್ಯ ಮನೆ, ಒರಿಜಿನಲ್ ಸಿದ್ದರಾಮಯ್ಯ ಮನೆಯಲ್ಲಿ ಸಿಗಾಕೊಂಬಿಟ್ಟು ಒರಿಜಿನಲ್ ಅಲ್ಲೇ ಉಳ್ಕೊಂಬಿಟ್ಟೈತೆ. ಯಾರೋ ಸಿದ್ದರಾಮಯ್ಯ ಮನೆಯಲ್ಲಿ ಸೀಲ್ ಮಾಡಿರೋದು ಇದು ಡೂಪ್ಲಿಕೇಟ್. ಒರಿಜಿನಲ್ ಸಿದ್ದರಾಮಯ್ಯ ಮನೆಗೆ ಸಿಗಾಕೊಂಬಿಟ್ಟೈತೆ. 100% ನಕಲಿ. ಅಶೋಕ ಯಾವತ್ತು ಸತಿ ಹೇಳಿದಾನೆ, ಅವರು ಸುಳ್ಳೇ ಹೇಳೋದು. ಮೂಲಪ್ರತಿ ನಮ್ಮ ಹತ್ರ ಇರಕ್ಕೆ ಯಾಕೆ ಸಾಧ್ಯ ಆಗುತ್ತೆ? ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇನೆ ಶೀಲ್ಡ್ ಕವರ್ ನಲ್ಲಿ ಇತ್ತು, ಅದನ್ನು ಓಪನ್ ಮಾಡಿದ್ದು ಎಲ್ಲರಿಗೆ ಕ್ಯಾಬಿನೆಟ್ ನಲ್ಲಿ. ಉಪೇಂದ್ರನ ರಕ್ತ ಕಣ್ಣೀರ್ ಪಿಕ್ಚರ್ ಇದು. ಓಪನ್ ಮಾಡಿದ್ರೆ ಬಿರಿ ರಕ್ತ ಕಣ್ಣೀರ್ ಬಂತು. ಸೈನೂ ಇಲ್ಲ, ಪ್ರತಿನೂ ಇಲ್ಲ, ಸೀಲ್ಡ್ ಬಾಕ್ಸ್. ವರದಿನೇ ಬೋಗಸ್ ಎಂದ ವಾದಕ್ಕೂ ಸಿಎಂ ಡಿಸಿಎಂ ತಿರುಗೇಟು. ಸೋಶಿಯೋ ಎಕನಾಮಿಕ್ ಎಜುಕೇಶನಲ್ ಸರ್ವೆ. ಈಗ ಇವು ಸ್ವಾತಂತ್ರ್ಯ ಬಂದು 75 ವರ್ಷ, ಸಂವಿಧಾನ ಜಾರಿಯಾಗಿ 75 ವರ್ಷ ಆಯ್ತು. 75 ವರ್ಷದಲ್ಲೂ ಬಡವನಾಗೆ ಇರ್ಬೇಕಾ? ಸಮಾನತೆ ಬರ್ಬೇಕಲ್ಲ ಎಲ್ರಿಗೂ? ಇನ್ನು ಜಾತಿಗೆ ಅಂಟ್ಕೊಂಡೇ ಇರ್ಬೇಕಾ? ಈ ವರದಿನೇ ಬೋಗಸ್. ಇಲ್ಲಿ ಆಯೋಗದ ತಾವೇ ಹೇಳ್ದಂಗೆ ಆಯೋಗದ ಅಧ್ಯಕ್ಷರು ನಾವು ಸಹಿನೇ ಮಾಡಿಸಿಲ್ಲ ಅಂತಾರೆ. ಇಲ್ಲಿ ಮಂತ್ರಿ ಹೇಳ್ತಾರೆ ಎಲ್ಲರದು ಸಹಿ ಐತೆ ಅಂತ. ರಾಜಣ್ಣನು ಹೇಳ್ತಾನೆ ನಾವು ಸಹಿನ್ ಬೇಕಾದ್ರೆ ಯಾರನ್ನ ಇದ್ಲ ಅಂದ್ರೆ ಕಳಿಸ್ತೀನಿ ಅಂತ. ಈಗ ಚರ್ಚೆ ಮಾಡ್ತಾ ಇದ್ದೀವಿ, ಅವಕಾಶ ಮಾಡ್ಕೊಡ್ತಾ ಇದೀವಿ. ಕೆಲವರು ಮನೆಗಳಲ್ಲಿ ಇರಲಿಲ್ಲ, ಕೆಲವರು 90% ಈಗ ನಮಗಿರೋ ದಾಖಲೆ ಪ್ರಕಾರ 90% ಬರ್ಸ್ಕೊಂಡಿದ್ದಾರೆ. ಇನ್ನು 10% ಇಲ್ಲ. ಕೆಲವು ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತೀವಿ. ಸ್ವಲ್ಪ ತಾಳ್ಮೆಯಿಂದ, ಇನ್ನ ಬೇಕಾದಷ್ಟು ಟೈಮ್ ಇದೆ. ಇನ್ನು ವರದಿ ವೈಜ್ಞಾನಿಕವಾಗಿದೆ, ಯಾರೂ ವಿರೋಧ ಮಾಡಿಲ್ಲ. ಮುಂದಿನ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡ್ತೀವಿ ಅಂತ ಸಚಿವರು ಬ್ಯಾಟ್ ಬೀಸಿದ್ದಾರೆ. ಯಾರೂ ಕೂಡ ಇದ್ರ ಬಗ್ಗೆ ವಿರೋಧ ಮಾಡಲ್ಲ. ಚರ್ಚೆ ಎಲ್ಲರೂ ಮಾಡಿದ್ದೀವಿ, ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದೀವಿ. ಚರ್ಚೆ ಅಪೂರ್ಣ ಆಗಿದೆ. ಮುಂದೆ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಸಂಪೂರ್ಣವಾದಂಥ ಬೆಳಕು ರಾಜ್ಯದ ಜನರ ಎದುರುಗಡೆ ಬರ್ತದೆ. ದತ್ತಾಂಶ ಬೇಕಲ್ಲ, ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಟ್ಟಿದ್ದೆ ಕೇಳುವಾಗ ಇದಾಗಬೇಕಲ್ಲ ಕರಾರುವಕ್ಕಾಗಿ. ಯಾರ್ಯಾರು ಎಷ್ಟಿದೆ ನಾವು ಸಂಪೂರ್ಣವಾಗಿ ಒಳ ಮೀಸಲಾತಿನ ಜಾರಿ ಮಾಡ್ತೀವಿ ಅಂತ ಒಪ್ಕೊಂಡು ಸಮಿತಿ ಮಾಡಿದೀವಿ. ಎಲ್ಲಾ ಸವಲತ್ತುಗಳು ಕೊಡ್ತಾ ಇದೀವಿ, ಕಾಲ ನಿಗದಿ ಮಾಡಿದೀವಿ. ಅಷ್ಟಾದ್ರೂ ಕೆಲವರು ರಾಜಕೀಯ ಮಾಡೋಕೆ RSS ಬಿಜೆಪಿಯವರು ಕ್ಯಾಬಿನೆಟ್ ಇನ್ ಇಟ್ಸ್ ವಿಸ್ಡಮ್ ಅವರು ತೀರ್ಮಾನ ತಗೊಳುತ್ತೆ. ಸ್ವಾಭಾವಿಕವಾಗಿ ಕೆಲವು ಪ್ರಶ್ನೆಗಳನ್ನ ಕೆಲವು ಸಚಿವರು ತೆಗೆದಿದ್ದಾರೆ. ಅದಕ್ಕೆ ಉತ್ತರಿಸೋದು ಸಂಪುಟದಲ್ಲಿ ಚರ್ಚೆ ಆದ್ಮೇಲೆ ಚರ್ಚೆ ಮಾಡಿ ಕ್ಯಾಬಿನೆಟ್ ತಗೊಳುತ್ತೆ ತೀರ್ಮಾನ. 24ಕ್ಕೆ MM ಹಿಲ್ಸ್ ಅಲ್ಲಿ ಸಂಪುಟದ ಸಭೆ ಕರೆದಿದ್ದಾರೆ. ಇನ್ನು ಜಾತಿ ಗಣತಿ ವಿಚಾರವಾಗಿ ರಾಹುಲ್ ಗಾಂಧಿ ಪತ್ರ ಬರೆದಿದ್ದಾರೆ ಎನ್ನಲಾದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸಿಎಂ, ನನಗೆ ಯಾರೂ ಪತ್ರ ಬರೆದಿಲ್ಲ, ರಾಹುಲ್ ಗಾಂಧಿ ಬಳಿ ಚರ್ಚಿಸಿಯೇ ಮಂಡಿಸಿದ್ದೇನೆ ಅಂತ ಸಿಎಂ ಹೇಳಿದ್ದಾರೆ. ನನಗೆ ಯಾವ ಪತ್ರನೂ ಬರೆದಿಲ್ಲ ರಾಹುಲ್ ಗಾಂಧಿ. ಆದ್ರೆ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ, ಪತ್ರ ಬರೆದಿಲ್ಲ. ಚರ್ಚೆ ಮಾಡಿ ಮಂಡಿಸಿದೀನಿ ಅಂದ್ರೆ ಏನರ್ಥ? ಅವ್ರ ಒಪ್ಪಿಗೆ ಇಲ್ಲೇ ಮಂಡಿಸಕ್ಕಾಗತ್ತಾ? ನಾನಿನ್ನ ಲೆಟರ್ ನೋಡಿಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಕೂಡ ಸರಿಸಮಾನತೆಯಿಂದ ತೆಗೆದುಕೊಂಡು ಹೋಗ್ಬೇಕಾದಂತ ಒಂದು ಮೂಲ ಧರ್ಮ ಇದೆ. ರೋಹಿತ್ ವೇಮುಲಾ ಕಾಯ್ದೆ ಅಳವಡಿಸಿಕೊಳ್ಳಲು ರಾಹುಲ್ ಪತ್ರ. ಅಸಲಿಗೆ ಕರ್ನಾಟಕದಲ್ಲೂ ರೋಹಿತ್ ವೇಮುಲಾ ಕಾಯ್ದೆ ಅಳವಡಿಸಿಕೊಳ್ಳುವ ಬಗ್ಗೆ ರಾಹುಲ್ ಗಾಂಧಿ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಮರುಪತ್ರ ಬರೆದಿರುವ ಸಿಎಂ, ಈ ಕಾಯ್ದೆಯನ್ನ ಜಾರಿಗೆ ತರುವ ನಿರ್ಧಾರದಲ್ಲಿ ಸರ್ಕಾರ ದೃಢವಾಗಿ ನಿಂತಿದೆ ಎಂದಿದ್ದಾರೆ.
ಅಂದಹಾಗೆ ರೋಹಿತ್ ವೇಮುಲಾ ಕಾಯ್ದೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾರೊಬ್ಬರೂ ಜಾತಿ ಆಧಾರದಲ್ಲಿ ತಾರತಮ್ಯ ಎದುರಿಸಬಾರದು ಅನ್ನೋದನ್ನ ಈ ಕಾಯ್ದೆ ಹೇಳುತ್ತೆ. ಹೀಗಾಗಿ ಈ ಕಾಯ್ದೆ ಅಳವಡಿಸುವಂತೆ ರಾಹುಲ್ ಪತ್ರ ಬರೆದಿದ್ದು ಸಿಎಂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಕರ್ನಾಟಕದಲ್ಲಿ ಆದಷ್ಟು ಬೇಗ ರೋಹಿತ್ ವೇಮುಲಾ ಕಾಯ್ದೆ ಜಾರಿ ಮಾಡುತ್ತೇವೆ ಎಂದಿದ್ದಾರೆ. ಜಾತಿ ಗಣತಿ ಜಟಾಪಟಿ ಮಧ್ಯೆ ರಾಹುಲ್ಗೆ ಸಿಎಂ ಮತ್ತೊಂದು ಭರವಸೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.